ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭಕ್ತರಿಂದ ಬಂದ ಕೋಟ್ಯಾಂತರ ರೂಪಾಯಿ ದೇಣಿಗೆಯಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮಂಗಳೂರು ಓಂ ಶ್ರೀ ಮಠದ ಶ್ರೀ ಮಹಾಮಂಡಲೇಶ್ವರ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಖಂಡ ಭಾರತ ಸಂತ ಸನಾತನ ಸಮಿತಿ ರಾಷ್ಟ್ರ ಅಧ್ಯಕ್ಷರು ಆಗಿರುವ ವಿದ್ಯಾನಂದ ಶ್ರೀಗಳು ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರತಿಯೊಬ್ಬ ಹಿಂದುವನ್ನ ಅಪಮಾನ ಮಾಡುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಕ್ಷೇತ್ರಕ್ಕೆ ಬರುವ ಕಾಣಿಕೆ ಡೊನೇಷನ್ ವಿಚಾರದಲ್ಲಿ ವ್ಯಾಪಕವಾಗಿ ಅವ್ಯವಹಾರ ನಡೆದಿರುವುದು ಖಚಿತವಾಗಿದೆ. ಆರೋಪಿಗಳಿಗೆ ಕ್ಷಮೆ ಇಲ್ಲ. ಆರೋಪಿಗಳು ಎಷ್ಟೇ ಪ್ರಭಾವಶಾಲಿಗಳಾಗಿದ್ರೂ ಕೂಡ ಕಾನೂನಿನ ಮುಂದೆ ಬರಲೇಬೇಕು. ಈ ಬಗ್ಗೆ ಸಮಗ್ರವಾದ ಸಿಬಿಐ ತನಿಖೆಯಾಗಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಿ ಪ್ರಸ್ತುತ ಇರುವ ಟ್ರಸ್ಟ್ ಅನ್ನ ವಿಸರ್ಜನೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಟ್ರಸ್ಟಿನ ಆಡಳಿತಾತ್ಮಕ ಹಕ್ಕನ್ನ ಕೇಂದ್ರ ಸರ್ಕಾರ ಅಥವಾ ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡು ಪ್ರತಿಯೊಂದನ್ನ ತನಿಖೆ ಮಾಡಿಸಬೇಕು. ಪ್ರಧಾನಮಂತ್ರಿ, ಗೃಹ ಸಚಿವರು ಹಾಗೂ ಯುಪಿ ಸಿಎಂಗೆ ನಮ್ಮ ವತಿಯಿಂದ ನಿವೇದನೆಯನ್ನ ಕಳುಹಿಸಲಾಗಿದೆ. ಒಂದು ವೇಳೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಕೇಂದ್ರದ ಪ್ರಮುಖರು ಹಿಂದೇಟು ಹಾಕಿದ್ರೆ ಭಾರತದ ಎಲ್ಲ ಸನಾತನ ಸನ್ಯಾಸಿಗಳನ್ನ ಸಾವಿರಾರು ಯತಿವರಿಯರನ್ನ ಸೇರಿಸಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಸಿದರು. ಇವತ್ತು ತುಂಬ ದುಃಖವಾದ ವಿಷಯವಿದೆ. ನಮ್ಮೆಲ್ಲರ ಭಾರತದ ಆತ್ಮವಾದ ಶ್ರೀರಾಮಚಂದ್ರ ಪ್ರಭುವಿನ ಅಯೋಧ್ಯ ಶ್ರೀರಾಮ ಕ್ಷೇತ್ರ ಟ್ರಸ್ಟು ಪ್ರತಿಯೊಂದು ಹಿಂದುವಿನನ್ನು ಅಪಮಾನ ಮಾಡುವ ರೀತಿಯಲ್ಲಿ ಅಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೀಡಿಯಲ್ಲಿ ಬರುವ ಸುದ್ದಿಗಳು ಸರಿಯಾಗಿದ್ದರೆ ಅಲ್ಲಿ ಬರುವಂಥ ಕಾಣಿಕೆ ಹಾಗೂ ಅಲ್ಲಿ ಬರುವಂಥ ಡೊನೇಷನ್ಗಳೆಲ್ಲ ಅಲ್ಲಿದ್ದ ಟ್ರಸ್ಟ್ನವರು ಹಾಗೂ ಅಲ್ಲಿ ದೇವಸ್ಥಾನದಲ್ಲಿ ಎಂಪ್ಲಾಯೀಸನ್ನು ಅದನ್ನು ಬದಲಾವಣೆ ಮಾಡಿ ಅವರ ಕೈಗೆ ಹಾಕಿಕೊಂಡು ಕದ್ದಿದೆ ಅಂತ ನಮಗೆ ಹೇಳಬಹುದು. ಇದು ಯಾವ ಕಾರಣಕ್ಕೆ ನಮಗೆ ಅದಕ್ಕೆ ಶ್ರಮ ಕೊಡಲಿಕ್ಕೆ ಆಗೋದಿಲ್ಲ. ಅದು ಎಷ್ಟು ದೊಡ್ಡವರಾಗಲಿ, ಅದನ್ನ ಸೆಕ್ರೆಟರಿ ಆಗಲಿ, ಅದನ್ನ ಟ್ರಸ್ಟಿ ಮೆಂಬರ್ಸ್ ಆಗಲಿ, ಅವರು ಏನಾದರೂ ತಪ್ಪು ಮಾಡಿದರೆ ಅವರ ಕಾನೂನಿನ ಮುಂದೆ ಕರ್ಕೊಂಡು ಬರಬೇಕು. ಆರೋಪಿತರನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಿಕೊಂಡು FIR ಹಾಕಿಕೊಂಡು ಅದರ ಬಗ್ಗೆ ಸಮಗ್ರವಾದ ಒಂದು CBI ಎನ್ಕ್ವೈರಿಯನ್ನು ಮಾಡಬೇಕು. ಎಲ್ಲದಕ್ಕಿಂತ ಮೊದಲವಾಗಿ ಆ ಟ್ರಸ್ಟನ್ನು ಆ್ಯಸ್ ಅರ್ಲಿಯಸ್ಟ್ ಪಾಸಿಬಲ್ ಆಗಿ ಆ ಟ್ರಸ್ಟನ್ನು ಡಿಸಾಲ್ವ್ ಮಾಡಬೇಕು. ಅದನ್ನು ಅಡ್ಮಿನಿಸ್ಟ್ರೇಟಿವ್ ಪವರನ್ನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಾದರೆ ಉತ್ತರ ಪ್ರದೇಶ ಗವರ್ಮೆಂಟ್ ತಗೊಂಡು ಎಲ್ಲರನ್ನು Z ಎನ್ಕ್ವೈರ್ ಮಾಡಿ ಪ್ರತಿಯೊಬ್ಬನನ್ನು ಇದನ್ನು ಕಾನೂನಿನ ಮುಂದೆ ತರಬೇಕು. ಇದು ನಮಗೆ ಇಡೀ ಹಿಂದೂಗಳಿಗೆ ಮತ್ತೊಬ್ಬರ ಮುಖ ನೋಡಲಿಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಮಾಡಿದ ಇವರಿಗೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಫಾರ್ಗಿವ್ನೆಸ್ ಕೊಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಕ್ರಮವನ್ನು ತಗೊಳ್ಳಿಕ್ಕೆ ಪ್ರಧಾನಮಂತ್ರಿ, ನಮ್ಮ ಗೃಹ ಸಚಿವರು ಹಾಗೂ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಯವರಿಗೆ ಅಖಂಡ ಭಾರತ ಸನಾತನ ಸಂತ ಸಮಿತಿಯಿಂದ ನಿವೇದನೆಗಳನ್ನು ಮಾಹಿತಿಗಳನ್ನು ಹೋಗಿದೆ. ಇನ್ನು ಯಾವುದೇ ಕಾರಣಕ್ಕೆ ಇದರಲ್ಲಿ ಯಾವುದೇ ಯಾರನ್ನಾದರೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅದು ಉತ್ತರ ಪ್ರದೇಶ ಗವರ್ಮೆಂಟನ್ನು ಉದ್ದೇಶ ಇದ್ದರೆ ಏನಾದರೂ ಅವರು ಹಾಗೆ ಮಾಡಿದರೆ ಭಾರತದಲ್ಲಿ ಇಡೀ ಸನ್ಯಾಸಿಗಳನ್ನು ಇಡೀ ಸನಾತನ ಸಂಸ್ಕೃತಿಯಲ್ಲಿ ನಂಬುವಂಥ ಪ್ರತಿಯೊಂದು ಯತಿವರ್ಯರನ್ನು ಸೇರಿಸಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಖಂಡ ಭಾರತ ಸನಾತನ ಸಮಿತಿ ಆಲೋಚನೆ ಮಾಡ್ತಾ ಇದೆ. ಅದಕ್ಕಿಂತ ಮೊದಲು ಆದಷ್ಟು ಬೇಗ ಇದರಲ್ಲಿ ಅದು ಮಾಡಿದವರು ಯಾವುದೇ ಪಕ್ಷದವರೇ ಯಾವುದೇ ಸಂಘಟನೆಯ ಅಧಿಕಾರಿಗಳಾಗಲಿ ಅವರನ್ನು ಕಾನೂನಿನ ಮುಂದೆ ಕರ್ಕೊಂಡು ಬರಬೇಕು. ಅದರಲ್ಲಿ ಯಾವುದೇ ಒಂದು ಫಾರ್ಗಿವ್ನೆಸ್ ಕೊಡಬಾರ್ದೆಂದ ಅಖಂಡ ಭಾರತ ಸನಾತನ ಸಮಿತಿ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವರ ಮುಂದೆ ಹೇಳಿದೆ. ಅದರಲ್ಲಿ ಯಾವುದೇ ವಿಷಯಕ್ಕೆ ನಾವು ಹಿಂದೆ ಹೋಗುವುದಿಲ್ಲ.